ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಂಗ್ ಟ್ರಿಪ್ಪಲ್ಲಿ ಇದು ಡೇ 4 ವ್ಲಾಗ್ ಆಗಿರುತ್ತೆ. ಡೇ 1, ಡೇ 2, ಡೇ 3 ಎಲ್ಲ ವೀಡಿಯೋಸ್ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಯಾರೆಲ್ಲ ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಒಂದ್ಸತಿ ನಮ್ಮ ಚಾನಲ್ನ ಚೆಕ್ಔಟ್ ಮಾಡಿ ಆ್ಯಂಡ್ ಖಂಡಿತ ಆ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ. ಸಂಡೇ ನಮಗೆ ಧರ್ಮಸ್ಥಳ ಅಲ್ಲಿ ದರ್ಶನ ಆಯಿತು. ಇನ್ನು ಸಂಡೇ ನೈಟ್ ಅಲ್ಲೇ ಸ್ಟೇ ಆಗಿ ಮಂಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಧರ್ಮಸ್ಥಳಕ್ಕೆ ನಿಯರ್ ಬೈ ಪ್ಲೇಸಸ್ ಏನೇನು ಇದೆಯೋ ಟೆಂಪಲ್ಸ್ ಆಗಿರ್ಬೋದು, ಸೊ ಅದೆಲ್ಲ ಕವರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈಗ ಫಸ್ಟ್ ನಾವು ಬಂದಿದ್ದೀವಿ ರಾಮ್ ಮಂದಿರ್ ಟೆಂಪಲ್. ಇದು ನಮಗೆ ಧರ್ಮಸ್ಥಳ ಟೆಂಪಲಿಂದ ಇಲ್ಲಿಗೆ 3.5 ಕಿಲೋಮೀಟರ್ಸ್ ಇದೆ. ಟೆಂಪಲಿಂದ ನಾವು ಏನಾದರೂ ನಿಯರ್ ಬೈ ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂದರೆ ನಮಗೆ ಧರ್ಮಸ್ಥಳ ಅಲ್ಲಿ ತುಂಬ ವೆಹಿಕಲ್ಸ್ ಅವೈಲೇಬಲ್ ಇದೆ. ನಾವು ಮಾತಾಡ್ಕೊಂಡು ಹೋಗಬೇಕು, ಎಲ್ಲೆಲ್ಲಿ ಹೋಗಬೇಕು ಏನು ಅಂತ ಹೇಳಿ ಅವ್ರ ಹತ್ರ ಮಾತಾಡಿ ಇಷ್ಟು ಅಮೌಂಟ್ ಅಂತ ಹೇಳಿ ಮಾತಾಡ್ಕೊಂಡು ಹೋದರೆ ಪಿಕಪ್ ಮತ್ತು ಡ್ರಾಪ್ ಎಲ್ಲ ಕೂಡ ಇರುತ್ತೆ. ಆ್ಯಂಡ್ ಅಲ್ಲಿ ವೆಯ್ಟಿಂಗ್ ಕೂಡ ಮಾಡ್ತಾರೆ. ಸೊ ಅಲ್ಲೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡಿ ಆಮೇಲೆ ನಮ್ಮನ್ನ ಪಿಕಪ್ ಡ್ರಾಪ್ ಎರಡೂ ಕೂಡ ಮಾಡ್ತಾರೆ. ಅದೇ ಥರನೇ ನಾವು 2 ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಹೇಳಿ ಮಾತಾಡ್ಕೊಂಡು ಕರ್ಕೊಂಡು ಬಂದಿದ್ವಿ. ಪರ್ ಹೆಡ್ ಬಂದು 100 ರೂಪೀಸ್ ಕೇಳಿದ್ರು, ಪಿಕಪ್ ಮತ್ತು ಡ್ರಾಪ್ ಎರಡು ಕೂಡ. ಈಗ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ವಿ. 5 o'clock ಎಲ್ಲ ಎದ್ಬಿಟ್ಟು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಇವಾಗ ನಾವು ಡೈರೆಕ್ಟಾಗಿ ಇಲ್ಲಿ ಟೆಂಪಲ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಂತೂ ಯಾರು ಕೂಡ ಜನನೇ ಇಲ್ಲ, ಲೈಕ್ ಕ್ರೌಡ್ ಏನೂ ಇಲ್ಲ, ತುಂಬ ಪೀಸ್ಫುಲ್ ಆಗಿದೆ. ಆ್ಯಂಡ್ ಇನ್ನೂ ಎಳೆ ಬಿಸಿಲು ಕೂಡ ಇವಾಗೆ ಬರ್ತಾ ಇದೆ. ಆ್ಯಂಡ್ ಒಳ್ಳೆ ಟೈಮ್ಗೆ ಬಂದಿದ್ದೀವಿ. ಇನ್ನು ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಟೆಂಪಲ್ ಅಂತೂ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಧರ್ಮಸ್ಥಳಕ್ಕೆ ಅಂತ ಬಂದಿರೋರು ಮ್ಯಾಕ್ಸಿಮಮ್ ಈ ಪ್ಲೇಸಸ್ನ ಯಾರು ಮಿಸ್ ಮಾಡದೆ ನೋಡ್ಕೊಂಡು ಹೋಗ್ತಾರೆ. ಇನ್ನು ಗೊತ್ತಿಲ್ದಿರೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಟೆಂಪಲ್ ಗ್ರೌಂಡ್ ಫ್ಲೋರಲ್ಲಿ ಮತ್ತು ಫಸ್ಟ್ ಫ್ಲೋರಲ್ಲಿ ಎರಡರಲ್ಲಿ ಕೂಡ ಈ ಟೆಂಪಲ್ ಇದೆ. ಆಮೇಲೆ ಮೇಲ್ಗಡೆ ಸೀಲಿಂಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ. ಅದು ಗೋಲ್ಡ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ದೇವರುಗಳು ಮತ್ತು ವಿಗ್ರಹಗಳು ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲಂಕರಣ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆ ಇಲ್ಲಿ ಕೂಡ ಒಂದು 2-3 ಟೆಂಪಲ್ ಇದೆ ಚಿಕ್ಕದಾಗಿ. ಆ ಟೆಂಪಲ್ಸ್ಗೆಲ್ಲದಕ್ಕೂ ಕೈ ಮುಗಿದು ಆಮೇಲೆ ಒಂದು 5-10 ನಿಮಿಷ ಅಲ್ಲಿ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿ ಇನ್ನು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರಲ್ವ ವೆಹಿಕಲ್ ಅವರು, ಸೊ ಅವರು ಕರಿತಾ ಇದ್ರು ಬನ್ನಿ ಹೋಗೋಣ ಅಂತ ಹೇಳಿ. ಇವಾಗ ರಾಮ ಮಂದಿರಿಂದ ಸ್ಟಾರ್ಟ್ ಆಗಿ ಶ್ರೀ ಸದಾಶಿವ ರುದ್ರ ಟೆಂಪಲ್ಗೆ ಬಂದಿದ್ದೀವಿ. ಸೂರ್ಯ ಟೆಂಪಲ್ ಅಂತಲೂ ಹೇಳ್ತಾರೆ. ಅಲ್ಲಿಂದ ಇಲ್ಲಿಗೆ 10 ಕಿಲೋಮೀಟರ್ಸ್ ಆಗುತ್ತೆ. ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ವಿಶಾಲವಾಗಿದೆ. ಆ್ಯಂಡ್ ನಾವು ಮಾರ್ನಿಂಗ್ ಟೈಮ್ ಬಂದಿರೋದ್ರಿಂದ ತುಂಬ ಪೀಸ್ಫುಲ್ ಕೂಡ ಇದೆ. ಮಣ್ಣಿನ ಹರಕೆ ಬಣ ಇದೆ. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಸ್ವಲ್ಪ ವಿಶೇಷವಾಗಿದೆ, ಅದೇನಂತ ಹೇಳ್ತೀನಿ. ಇದು ಬಂದು ನಮಗೆ ಮಾರ್ನಿಂಗ್ 7 o'clock ಇಂದ ಈವ್ನಿಂಗ್ 5 o'clock ತನಕ ಓಪನ್ ಇರುತ್ತೆ. ಇನ್ನು ಹೋಗ್ತಾ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಕಲ್ಯಾಣಿ ಸಿಗುತ್ತೆ. ತುಂಬ ಕ್ಲೀನಾಗಿ ನೀಟಾಗಿ ಇದೆ. ಇದ್ರ ಒಳಗಡೆ ಏನು ಕೂಡ ಎಸಿಬಾರ್ದು. ಇಲ್ಲಿ ಬೋರ್ಡ್ ಎಲ್ಲ ಹಾಕಿದಾರೆ. ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದಾರೆ ನೋಡಿ, ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ನೆರವೇರಿದ್ರೆ ನಿಮಗೆ ಹರಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಆಗಿ ನಾವು ಮಣ್ಣಿನ ಸಂಬಂಧಪಟ್ಟಿರೋ ಐಟಮ್ಸ್ನೇ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ ಎಷ್ಟು ರಾಶಿ ಹಾಕಿದ್ದಾರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಈ ದೇವರು ಎಷ್ಟು ಪವರ್ಫುಲ್ ಅಂತ ಹೇಳಿ. ಅಲ್ಲಿ ಮಣ್ಣಿನ ದೀಪ ಮತ್ತೆ ಮಣ್ಣಿನ ಗೊಂಬೆಗಳು, ಸೊ ಆ ತರ ಹಲವಾರು ಐಟಮ್ಸ್ ನ ಅಲ್ಲಿ ಹರಕೆ ಆಗಿ ಕೊಟ್ಟಿದ್ದಾರೆ. ಇನ್ನು ಇವಾಗ ಈ ಟೆಂಪಲ್ ನ ಮುಗಿಸ್ಕೊಂಡು ರಿಟರ್ನ್ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ರೂಮ್ ನ ಖಾಲಿ ಮಾಡಿಬಿಟ್ಟು ಅಲ್ಲಿಂದ ನಾವು KSRTC ಬಸ್ ಹತ್ಕೊಂಡು ಇವಾಗ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಲಗೇಜ್ ಕೌಂಟರ್ ಇರುತ್ತೆ. ನಾವು ಲಗೇಜ್ ನ ಅಲ್ಲಿ ಇಟ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಕುಮಾರಧಾರ ನದಿಗೆ ಬಂದಿದ್ದೀವಿ. ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ನಾವು ದೇವರ ದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಆ್ಯಕ್ಚುಲಿ ನಾವು ಧರ್ಮಸ್ಥಳ ನಿಯರ್ ಬೈ ಟೆಂಪಲ್ಸ್ ಎಲ್ಲ ನೋಡಿಕೊಂಡು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಬರೋ ಅಷ್ಟರಲ್ಲೇ ನಮಗೆ ಮಧ್ಯಾಹ್ನ 12 ಗಂಟೆ ಆಯಿತು. ಇನ್ನು ಇಲ್ಲಿ ಮಧ್ಯಾಹ್ನ 1:30ಗೆ ಟೆಂಪಲ್ ಕ್ಲೋಸು, ಆಮೇಲೆ 4 o'clockಗೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಇನ್ನು ಟೈಮ್ ಜಾಸ್ತಿ ಇದೆ ಅಲ್ವಾ ಅಂತ ಹೇಳಿ ಇನ್ನು ನಾವು ಈ ನದಿಯಲ್ಲೇ ಜಾಸ್ತಿ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದರಲ್ಲಿ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಕ್ರೇಜಿ ಫೀಲ್ ಇತ್ತು. ಮತ್ತು ಇಲ್ಲಿ ಜಾಸ್ತಿ ಒಳಗಿಲ್ಲ, ಮಣ್ಕಲ್ ತನಕ ಬರುತ್ತೆ ನೀರು ಅಷ್ಟೇ.
ಅಲ್ಲಿ ಫ್ಲೋ ಆಗ್ತಿದೆ ಅಲ್ವಾ, ಅಲ್ಲಿ ಕೂಡ ಹೋಗಿ ಬಂದಿದ್ದೀವಿ. ತುಂಬ ಫ್ರೆಶ್ ಆಗಿದೆ ನೀರು, ತುಂಬ ಚೆನ್ನಾಗಿದೆ ನೀರಂತೂ. ಇನ್ನು ಈ ಥರ ನದಿಗೆ ಅಂತ ಬಂದಮೇಲೆ ನಾವು ಈ ಥರ ಅರ್ಶಿನ ಕುಂಕುಮ ಇಟ್ಟು ದೇವ್ರಿಗೆ ಕೈ ಮುಗಿದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಅತ್ತೆ ಅವರು ಎಲ್ಲರ ಹತ್ರನೂ ಕೂಡ ಪೂಜೆನ ಮಾಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಅಲ್ಲಿ ಅಷ್ಟೊಂದು ನೀರೇನಿರಲಿಲ್ಲ, ಬಟ್ ಇಲ್ಲಂತೂ ತುಂಬ ಜಾಸ್ತಿನೇ ಇತ್ತು ನೀರು. ಆ್ಯಕ್ಚುಲಿ ಈ ನೀರಿಂದ ಆಚೆ ಬರೋ ಮನಸ್ಸೇ ಇರಲಿಲ್ಲ, ಅಷ್ಟು ಫ್ರೆಶ್ ಆಗಿ ಅಷ್ಟು ಚೆನ್ನಾಗಿತ್ತು ನೀರಂತೂ. ಇನ್ನು ದರ್ಶನಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಬೇಗ ಬಂದು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೋದ್ವಿ. ಬಟ್ ಅಲ್ಲಿ ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ, ಸೊ ಹಾಗಾಗಿ ಇನ್ನು ಪ್ರಸಾದ ಕೊಡ್ತಿದ್ದಾರೆ ಅಂತ ಹೇಳಿ ದೇವರು ಪ್ರಸಾದ ತಿಂದ್ಕೊಂಬರೋಣ ಅಂತ ಹೋದ್ವಿ. ಆ್ಯಂಡ್ ಲಂಚ್ ಟೈಮ್ ಕೂಡ ಆಗಿತ್ತು, ಹೊಟ್ಟೆ ಹಸಿತಿತ್ತು. ಅದರಲ್ಲಿ ನೀರಲ್ಲಿ ಆಟ ಆಡಿದ್ರೆ ಇನ್ನೂ ಬೇಗ ಹೊಟ್ಟೆ ಹಸಿಯುತ್ತೆ. ನಾವಂತೂ ಈ ಪ್ರಸಾದ ತಿನ್ನೋಕ್ಕೆ 1 ಅವರ್ ವೆಯ್ಟ್ ಮಾಡಿದ್ದೀವಿ. ಸೊ 1 ಅವರ್ ಕ್ಯೂವಲ್ಲಿ ವೆಯ್ಟ್ ಮಾಡಿ ಆಮೇಲೆ ಇಲ್ಲಿ ಪ್ರಸಾದ ತಿನ್ನೋಕ್ಕೆ ಕೂತ್ಕೊಂಡಿದ್ದೀವಿ. ಇನ್ನು ಪ್ರಸಾದ ತಿಂದ್ಕೊಂಡು ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನು ಟೆಂಪಲ್ ಓಪನ್ ಆಗಿರಲಿಲ್ಲ, ಸೊ ಹಾಗಾಗಿ ನಾವು ಇಲ್ಲೇ ಕ್ಯೂವಲ್ಲೇ ಕೂತ್ಕೊಂಡಿದ್ದೀವಿ. ನೋಡಿ ಎಲ್ಲರೂ ಕೂಡ ಕಿವ್ವಲ್ಲೇ ಕುತ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಅತ್ತೆ ಸ್ನ್ಯಾಕ್ಸ್ ಎಲ್ಲ ತಂದಿದ್ರ, ಸೊ ಆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಕುತ್ಕೊಂಡಿದ್ದೀವಿ. ಇನ್ನು ಟೆಂಪಲ್ ಓಪನ್ ಆಗಿಲ್ಲ ಅಂತ ಹೇಳಿ. ಆಮೇಲೆ ಟೆಂಪಲ್ ಓಪನ್ ಆಯಿತು, ಇನ್ನು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇವಾಗ ಪ್ರಸಾದ ತೊಗೊಳ್ಳೋಣ ಅಂತ ಕಿವ್ವಲ್ಲಿ ನಿಂತ್ಕೊಂಡು ಆಮೇಲೆ ಪ್ರಸಾದನೂ ಕೂಡ ತಗೊಂಡು ಇನ್ನು ಆಚೆ ಬಂದಿದ್ದೀವಿ. ಇಲ್ಲಂತೂ ದರ್ಶನ ಆಗೋಕ್ಕೆ ಜಾಸ್ತಿ ಟೈಮೇ ತಗೊಂಡಿಲ್ಲ, 1/2 ಅವರಲ್ಲಿ ದರ್ಶನ ಆಗೋಯಿತು. ಆಮೇಲೆ ಟೆಂಪಲ್ ಮುಂದೆ ನಿಂತ್ಕೊಂಡು ಎಲ್ಲರೂ ಕೂಡ ಫೋಟೋಸ್ ತೊಗೊತಾ ಇದ್ವಿ. ಸಡನ್ನಾಗೆ ಹೀರೋಯಿನ್ ರಕ್ಷಿತಾ ಅವರು ಟೆಂಪಲ್ ಒಳಗಡೆಯಿಂದ ಬಂದು ಈ ಕಾರಲ್ಲಿ ಕೂತ್ಕೊಂಡು ಹೋಗ್ತಿದ್ದಾರೆ. ಜನ ನೋಡಿ ಎಲ್ಲರೂ ಅವ್ರನ್ನ ನೋಡೋಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಗೊತ್ತಲ್ಲ, ಪಬ್ಲಿಕಲ್ಲೇ ಆ್ಯಕ್ಟರ್ಸ್ ಎಲ್ಲ ಜಾಸ್ತಿ ಓದ್ತಿದ್ರೆ ಅಲ್ಲಿ ಇನ್ನು ಜಾಸ್ತಿ ಕ್ರೌಡ್ ಆಗಿಬಿಡುತ್ತೆ ಅಂತ ಹೇಳಿ ಇನ್ನು ಅವರು ಬೇಗ ಹೋಗ್ಬಿಟ್ರು. ಇವಾಗ ಈ ಶಾಪ್ಸ್ ಎಲ್ಲ ಒಂದು ಕಡೆ ನೋಡಿಕೊಂಡು ಆಮೇಲೆ ಇಲ್ಲಿಂದ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಏನಂತ ಹೇಳಿದ್ರೆ, ನಾಗದೋಷ ಇರೋರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ಬಂದು ಪೂಜೆ ಮಾಡಿಸ್ತಾರಲ್ವ, ಸೊ ಆ ಪೂಜೆಗಳೆಲ್ಲ ಎಲ್ಲಿ ಮಾಡಿಸ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಆ ಪೂಜೆ ಎಲ್ಲ ಕೂಡ ಇಲ್ಲೇ ಮಾಡಿಸೋದು. ಇದು ಒಂದು ದೊಡ್ಡ ಹಾಲ್ ಥರ ಇದೆ ಅಲ್ವಾ, ಎಷ್ಟು ಜನ ಬಂದರೂ ಕೂಡ ಇಲ್ಲೇ ಪೂಜೆ ಮಾಡಿಸೋದು. ಆ ಪೂಜೆಗಳೆಲ್ಲ ಬೆಳಗ್ಗೆ 8 ಗಂಟೆ ಒಳಗೆ ಮುಗಿಸಿರ್ತಾರೆ. ನಾವೀಗ ಮಧ್ಯಾಹ್ನ ಬಂದಿದ್ದೀವಲ್ಲ, ಇವಾಗೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ರು. ಈಗ ಇಲ್ಲಿಂದ ಇನ್ನೊಂದು ಟೆಂಪಲ್ನ ತೋರಿಸ್ತೀನಿ ಬನ್ನಿ. ಅದೇ ಆದಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಇದು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ನಿಯರ್ ಬೈ ಇದೆ. ಇಲ್ಲಿ ನೋಡಿ ನಿಮಗೆ ಲೆಫ್ಟ್ ಸೈಡಲ್ಲಿ ಟೆಂಪಲ್ ಕಾಣಿಸ್ತಾ ಇದೆ, ಹಾಗೆ ರೈಟ್ ಸೈಡಲ್ಲಿ ಪಾರ್ಕ್ ಇರುತ್ತೆ. ಪಾರ್ಕ್ ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ದೇವ್ರ ದರ್ಶನ ಮುಗಿಸ್ಕೊಂಡು ನಾವೀಗ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಪಾರ್ಕು ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ನಾವಿಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಾವಂತೂ ಒಂದು 1 ಅವರ್ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೋಡ್ರಿ, ಇವರು ನಮ್ಮಮ್ಮ ನಿಂತ್ಕೊಂಡು ಪಾರ್ಕ್ ಎಲ್ಲ ನೋಡ್ತಿದ್ದಾರೆ. ಇವರು ಇಲ್ಲಿ ಹಿಂಗೆ ವಿಡಿಯೋಗ್ರಾಫರ್ ಅವರು, ಯೂಟ್ಯೂಬರ್ ಇವರು. ನೋಡ್ರಿ, ಲೈಕ್ ಮಾಡಿ. ತಾವು ಬೇಗ ಕ್ಲೀನ್ ಕೂತ್ಕೊ. ಓಂ ನಮಃ ಶಿವಾಯ ಹೇಳ್ತೀನಿ, ಆಮೇಲೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗಮ್ಯ ಗವ್ಯದಾದ್ಮೇಲೆ ನಿಮ್ದು ಗಮ್ಯ. ಮಗಳು ಓಂ ನಮಃ ಶಿವಾಯ ಮಾಡು ಮಾಡು. ಕಣ್ಮುಚ್ಚು ಕಣ್ಮುಚ್ಚು. ಸೂಪರ್. ಆಯ್ತು, ನೀನೇ ಎದ್ದು ಕೈ ಮುಗಿ ದೇವ್ರಿಗೆ. ಕೈ ಮುಗಿ. వెరీ గుడ్ సూపర్. అంగే లేచిడుస్తారా? సూపర్ గా ఉంది. అయిపోయింది ట్రిప్. సో ట్రిప్ ಎಲ್ಲ ಮುಗೀತು. ಇದೇ ಲಾಸ್ಟ್ ವಿಡಿಯೋ. ಸೊ ಅವ್ರ ದಾರಿ ಅವ್ರದ್ದು, ಅವ್ರ ದಾರಿ ಅವ್ರದ್ದು, ನಮ್ಮ ದಾರಿ ನಮ್ದು. ಯಾರ ಮನೆಗೆ ಅವ್ರು ಹೋಗ್ಬಿಡ್ತೀವಿ. ಓಕೆ, ಬಾಯ್ ಬಾಯ್ ಮಾಡಿ ಎಲ್ರು.
ಇಲ್ಲಿ ವುಡ್ಡಲ್ಲಿ ಡಿಸೈನ್ ಮಾಡಿರೋ ಚಿಕ್ಕ ಚಿಕ್ಕ ಪುಟಾಣಿ ಚೇರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ಮಕ್ಕಳಂತೂ ನೋಡಿಬಿಟ್ಟು ಅಲ್ಲಿ ಕೂತ್ಕೊಂಡು ಎದ್ದು ಬರ್ತಾ ಇದ್ದಾರೆ. ಅಂದರೆ ಇಷ್ಟ ಆಗಿದೆ ನಮ್ಮ ಮಕ್ಕಳಿಗೆ. ಬಟ್ ಅದೇನಾದರೂ ಕೆಳಗೆ ಹಾಕಿದ್ರೆ ಒಡೆದೋಗುತ್ತೇನೋ ಗೊತ್ತಿಲ್ಲ. ಸೊ ಹಾಗಾಗಿ ನಾವೇನು ತಗೊಳಕ್ಕೆ ಹೋಗಿಲ್ಲ. ಇನ್ನು ತಗೊಂಡ್ರು ಅದನ್ನು ಇಲ್ಲಿಂದ ಬೆಂಗಳೂರು ತನಕ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ತೊಗೊಳಕ್ಕೆ ಹೋಗಿಲ್ಲ. ಇನ್ನು ನಮ್ಮ ಅಣ್ಣನ ವೈಫ್ ಪೇರೆಂಟ್ಸ್ ಎಲ್ಲ ಬಂದಿದ್ರು. ಅವರೆಲ್ಲ ಕೂಡ ಬಸ್ ಹತ್ಕೊಂಡು ಹೋದ್ರು ಅವ್ರ ಊರಿಗೆ. ಇನ್ನು ನಾವು ಇಲ್ಲಿಂದ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಟ್ರೈನ್ಗೆ ಏನು ಟೈಮ್ ಇದೆ ಅಂತ ಹೇಳಿ ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಟೆಂಪಲ್ ಹತ್ರ. ಯಾರಿದು ಮರಿಗಳಿಬ್ರು? ಯಾರು? ನಿಂತಗಿ ಗಮ್ಯ, ನಿಂತಗಿ. ಯಾರಿದು? ಗಮ್ಯನ ಯಾರು? ಗಮ್ಯ ಗವ್ಯ. ಓಕೆ ಬನ್ನಿ ಹೋಗೋಣ, ಬನ್ನಿ. ಇನ್ನು ನೈಟ್ ಜರ್ನಿ ಮಾಡಿಕೊಂಡು ಮಾರ್ನಿಂಗ್ ಅಷ್ಟರಲ್ಲಿ ನಾವು ಬ್ಯಾಂಗ್ಳೂರ್ಗಂತೂ ರೀಚ್ ಆಗಿದ್ದಾಯಿತು. ಇನ್ನು ತುಂಬ ಖುಷಿಯಾಗಿ ಸಕ್ಸಸ್ಫುಲಿಯಾಗಿ ನಮ್ಮ 4 days ಟ್ರಿಪ್ ಅಂತೂ ಮುಗಿದು. ಇಷ್ಟೇ ಫ್ರೆಂಡ್ಸ್, 4 days ವೀಡಿಯೋಸ್ ಕೂಡ ನಾನು 1 by 1 ಎಲ್ಲ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾವ ವೀಡಿಯೋಸ್ ಆದರೂ ನೀವು ಮಿಸ್ ಆಗಿದರೆ ಖಂಡಿತ ಆ ವೀಡಿಯೋಸ್ನ ನೋಡಿ. ನಾವು ನೋಡಿರೋ ಪ್ಲೇಸಸ್ಸಲ್ಲಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ, ಟೇಕ್ ಕೇರ್.